ಗಂಗಾ ಸ್ನಾನ ತುಂಗಾಪಾನ. ಕುಡಿಯಲು ಯೋಗ್ಯವಿಲ್ಲ ಈ ತುಂಗೆ. ನದಿ ಮೂಲಕ್ಕೂ ವಿಷಪ್ರಾಶನ. ಇದೇ ನೋಡಿ ತುಂಗಾ ನದಿ. ಗಂಗಾ ಮೂಲದಲ್ಲಿ ಹುಟ್ಟಿ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗುತ್ತಾಳೆ. ನೀವೆಲ್ಲರೂ ಕೇಳಿರಲೇಬೇಕು, ಅದೇನಂದ್ರೆ ಗಂಗಾ ಸ್ನಾನ ತುಂಗಾಪಾನ ಅನ್ನೋದನ್ನ. ಆದ್ರೆ ತುಂಗಾ ನದಿಯ ನೀರು ಕುಡಿಯಲು ಈಗ ಯೋಗ್ಯವಿಲ್ಲ, ಅಷ್ಟರ ಮಟ್ಟಿಗೆ ಕಲುಷಿತವಾಗಿದೆ. ಹೌದು, ಈ ಸಮಸ್ಯೆ ಇವತ್ತು ನೆನ್ನೆಯದಲ್ಲ. ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಈ ಮಾಲಿನ್ಯಕ್ಕೆ ಪರಿಸರವಾದಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಅನೇಕ ಬಾರಿ ಜಿಲ್ಲಾಡಳಿತಕ್ಕೆ ಪರಿಸರ ಪ್ರೇಮಿಗಳು ಮನವಿ ಮಾಡಿ ತುಂಗಾ ನದಿ ಜಲ ಶುದ್ಧೀಕರಣಕ್ಕೆ ಬೇಡಿಕೆ ಇಟ್ಟಿದ್ದರು. ಆದರೂ ತುಂಗೆ ಮಲಿನವಾಗೋದು ಇದುವರೆಗೂ ತಪ್ಪಿಲ್ಲ. ಶಿವಮೊಗ್ಗದಲ್ಲಿ ನದಿ ಸೇರುತ್ತಿದೆ ಕೊಚ್ಚೆ ನೀರು. ದಿನೇ ದಿನೇ ಮಲಿನವಾಗುತ್ತಿದ್ದಾಳೆ ತುಂಗೆ. ಹೌದು, ಶಿವಮೊಗ್ಗ ನಗರದಲ್ಲಿಯೇ ತುಂಗೆ ಮಲಿನವಾಗುತ್ತಿದ್ದಾಳೆ. ಸಾರ್ವಜನಿಕರು ಹಲವಾರು ರೀತಿಯ ವಿಷಕಾರಕ ತ್ಯಾಜ್ಯಗಳನ್ನು ನೇರವಾಗಿ ನದಿಗೆ ಎಸೆಯುತ್ತಿದ್ದಾರೆ. ಜೊತೆಗೆ ಕಲುಷಿತ ನೀರನ್ನು ನದಿಗೆ ಹರಿಬಿಡುತ್ತಿದ್ದಾರೆ. ತುಂಗಾ ನದಿಯು ಜಿಲ್ಲೆಯ ಜೀವನಾಡಿಯಾಗಿದ್ದು ಕುಡಿಯಲು, ಬಳಸಲು ಹಾಗೂ ಕೃಷಿ ಸೇರಿದಂತೆ ಅನೇಕ ಉಪಯೋಗಕ್ಕೆ ಬಳಸುತ್ತೇವೆ. ಆದರೆ ಈ ಪರಿಶುದ್ಧವಾದ ತುಂಗೆಗೆ ಮಲಿನವಾದ ನೀರು ಸೇರುತ್ತಿರುವುದು ವಿಷಾದನೀಯ. ಈ ನೀರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ದೇಹಕ್ಕೆ ಹಾನಿಕರವಾದ ಅಲ್ಯೂಮಿನಿಯಂ ಅಂಶವಿದೆ ಎಂಬ ವರದಿ ಹೊರಬಿದ್ದಂತೆ ಜನರು ಆಘಾತಕ್ಕೆ ಒಳಗಾಗಿದ್ದಾರೆ. ಆದ್ರಿಂದ ತುಂಗೆಯ ಶುದ್ಧೀಕರಣಕ್ಕೆ ಸರ್ಕಾರ 40 ಕೋಟಿಯನ್ನು ಬಿಡುಗಡೆಗೊಳಿಸಿದೆ. NGT ಅಂತ ಹೇಳಿ ನಮ್ದೊಂದು ಏನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಅಡಿ ಒಳಗಡೆ ಕೂಡ ನಮಗೆ ಹಣವನ್ನು ಜೋಡಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಹಣ ಬರುತ್ತೆ, ಹಣ ಸದುಪಯೋಗ ಆಗಬೇಕು ಅಂಥೇಳಿ ಕಮಿಷನ್ ಬಿದ್ದು ನಮ್ಮೆಲ್ಲರದ್ದು ಒಂದು ಅಭಿಪ್ರಾಯ ಇರುವಂಥದ್ದು. ಅಧಿಕಾರಿಗಳ ಅಭಿಪ್ರಾಯನೂ ಕೂಡ ಅದೇ ಇರುವಂಥದ್ದು. ಯಾಕಂದರೆ ಬಹಳಷ್ಟು ಬಾರಿ ಇದ್ರ ಬಗ್ಗೆ ಚರ್ಚೆಗಳು ಹೊರಗಡೆ ನಡೆದೇ ಇದೆ. ಹೊರಗಡೆ ಸಾಕಷ್ಟು ಬಾರಿ ಬೇರೆ ಬೇರೆ ಥರದ ಚರ್ಚೆಗಳು ಕೂಡ ನಡೆದಿದೆ. ಅದಾಗಿಲ್ಲ, ಇದಾಗಿಲ್ಲ, UGD ನ್ಯೂಸ್ ಎಲ್ಲ ಲಿಂಕ್ ಆಗ್ತಾ ಇದೆ, ಬಾಕ್ಸ್ ಟ್ರೈನ್ ಮೂಲಕನೆಲ್ಲ ಹೋಗ್ತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ನಾವು ಹಿಂದೆ ಶುದ್ಧ ತುಂಗ ಯೋಜನೆಗಳನ್ನು ಜಾರಿಗೆ ತಂದಂಥ ಸಂದರ್ಭದೊಳಗಡೆ ಏನು ಯೋಚನೆಗಳಾಗಿತ್ತು, ಹಂತ ಹಂತವಾಗಿ ಮುಗಿಸ್ಕೊಂಡು ಬಂದಂಥ ಪರಿಣಾಮ ಇವತ್ತು ಒಂದು ರೂಪ ಸಿಕ್ಕಿದೆ. ತುಂಗೆಯ ಶುದ್ಧೀಕರಣಕ್ಕೆ ರೆಡಿಯಾಗಿದೆ ಪ್ಲಾನ್. ಯಾವ ರೀತಿ ನಡೆಯುತ್ತೆ ಶುದ್ಧೀಕರಣ? ಶಿವಮೊಗ್ಗದ ತುಂಗಾ ನದಿ ಶುದ್ಧಗೊಳಿಸಲು ಮಾರ್ಚ್ 31ರೊಳಗಾಗಿ ಅಂತಿಮ ಕ್ರಿಯಾಯೋಜನೆ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳು ಹಾಗೂ ಪರಿಸರ ತಜ್ಞರ ಜೊತೆಗೆ ಶಾಸಕ SN ಚನ್ನಬಸಪ್ಪ ಸಭೆ ನಡೆಸಿದ್ದಾರೆ. 30 ವರ್ಷಗಳಿಂದ ಕುಡಿಯುವ ನೀರಿಗೆ ಮತ್ತು UGDಗಾಗಿ ಅನೇಕ ಯೋಜನೆಗಳನ್ನು ಮಾಡುತ್ತಾ ಬಂದಿದೆ. ಆದರೆ ಹಳೆಯ UGDಗಳ ಸಂಪರ್ಕ ಹಾಳಾಗಿದೆ. ಮಲಿನವಾದ ನೀರು ಸುಮಾರು 163 ಕಡೆ ಚಾನಲ್ಗಳಿಗೆ ಸೇರುತ್ತಿದೆ ಎಂದು ಈಗಾಗಲೇ ವರದಿಯಾಗಿದೆ. ಶಿವಮೊಗ್ಗದಲ್ಲಿ 3 ನೀರು ಶುದ್ಧೀಕರಣ ಘಟಕಗಳು ಮತ್ತು 10 ವೆಟ್ ವೆಲ್ಗಳ ಮೂಲಕ UGD ನೀರು ಸಂಗ್ರಹಿಸಿ ಶುದ್ಧೀಕರಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಶಿವಮೊಗ್ಗದ ನಾಗರಿಕರೇ ಎಚ್ಚರ ಎಚ್ಚರ. ತುಂಗೆ ಮಲಿನವಾದ್ರೆ ಕಾದಿದೆ ಆಪತ್ತು. ಪರ್ಯಾವರಣ ಟ್ರಸ್ಟ್ ಮತ್ತು ನಿರ್ಮಲ ತುಂಗ ಅಭಿಯಾನದ ಸದಸ್ಯರು ಈ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕ ನಿರ್ವಹಣೆಗೆ 2.68 ಕೋಟಿ ಅನುದಾನ ಬಂದಿದೆ. ಈ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ಅಡುಗೆ ಮನೆಯ ನೀರು, ಬಚ್ಚಲಿನ ನೀರು ಮತ್ತು UGD ನೀರು ಎಲ್ಲವನ್ನೂ ಗುರುತಿಸಿ ಸರಾಗವಾಗಿ ಎಲ್ಲವೂ UGDಗೆ ಬರುವಂತೆ ಕ್ರಮ ಕೈಗೊಳ್ಳುವುದಕ್ಕೆ ನಾಗರಿಕರ ಸಹಕಾರ ಅತಿ ಮುಖ್ಯ. ಎಲ್ಲೆಂದರಲ್ಲಿ ಕಸ ಬಿಸಾಡುವುದು, ಆಸ್ಪತ್ರೆ ತ್ಯಾಜ್ಯಗಳನ್ನು ನದಿಗೆ ಬಿಸಾಡುವುದು ಸೇರಿದಂತೆ ಎಲ್ಲವನ್ನೂ ಸಹ ನಿಲ್ಲಿಸಲು ನದಿ ಪಾತ್ರದಲ್ಲಿ ಅಲ್ಲಲ್ಲಿ ಫಲಕಗಳನ್ನು ಅಳವಡಿಸಿ ಜನರಲ್ಲಿ ಜಾಗೃತಿ ಮೂಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಗುಂಡಪ್ಪ ಶೆಡ್ ಮತ್ತು ಆಟೋ ಕಾಂಪ್ಲೆಕ್ಸ್ನಿಂದ ನೀರು ನದಿಗೆ ಸೇರದಂತೆ ವೆಟ್ವೆಲ್ ನಿರ್ಮಿಸಿ ಚಾನಲ್ಗೆ ಸೇರದಂತೆ ಕ್ರಮ ಕೈಗೊಳ್ಳುವ ಯೋಜನೆ ಇದೆ. ಕೋಟೆ ರಸ್ತೆ ಸೀಗೆಹಟ್ಟಿಯ ಭಾಗದ ಮಲಿನ ನೀರು ಶುದ್ಧೀಕರಣ ಘಟಕಕ್ಕೆ ಹೋಗುವಂತೆ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇಡೀ ಶಿವಮೊಗ್ಗ ನಗರವನ್ನು 4 ಭಾಗಗಳಾಗಿ ವಿಂಗಡಿಸಿ ಮಲಿನ ನೀರು ತುಂಗೆಗೆ ಸೇರದಂತೆ ಮಾರ್ಚ್ 31ರೊಳಗಾಗಿ ಅಂತಿಮ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಳ್ಳುತ್ತೇವೆ ಅಂತ ಚನ್ನಬಸಪ್ಪ ಹೇಳಿದ್ದಾರೆ. ಮಾರ್ಚ್ ಎಂಡ್ ಒಳಗಡೆ ಇಲ್ಲಿವರೆಗೂ ಬರೀ ಅವರು ಹಾಗೆ ಕೆಲಸ ಮಾಡ್ತಾ ಇಲ್ಲ, ಈ ಥರದ್ದೇನೋ ಒಂದಷ್ಟೆಲ್ಲ ಸಂಗತಿಗಳಿತ್ತು. ಅದೆಲ್ಲದನ್ನು ಪರಿಹಾರ ಮಾಡಿಕೊಂಡು ಮಾರ್ಚ್ ಎಂಡ್ ಒಳಗಡೆಗೆ ಆಗಿರುವಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಕಾರ್ಯವನ್ನು ಮುಗಿಸಿ ಅದನ್ನು ಮಾಡಿಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಸೇರಿದ್ದಾರೆ. ಎಲ್ಲ ನಮ್ಮ ಅದಕ್ಕೆ ಸಂಬಂಧಪಟ್ಟಂಥ ಯೋಚನೆ ಮಾಡಿ ನಮಗೆ ಸಜೆಸ್ಟ್ ಮಾಡ್ತಾ ಇದ್ರು. ನದಿಗೆ ತ್ಯಾಜ್ಯವನ್ನು ಎಸೆಯಬೇಡಿ. ಕೊಚ್ಚೆ ನೀರು UGD ಸೇರುವಂತೆ ನೋಡಿಕೊಳ್ಳಿ. ತುಂಗೆ ಮಲಿನವಾಗುತ್ತಿದ್ದಾಳೆ ಅನ್ನೋದು ಮೊದಲಿನಿಂದಲೂ ಗೊತ್ತೇ ಇದೆ. ಜನರು ತ್ಯಾಜ್ಯಗಳನ್ನು ನದಿಗೆ ಎಸೆಯುತ್ತಿದ್ದಾರೆ. ಕೊಚ್ಚೆ ನೀರು ಸಹ ಹಲವು ಕಡೆ ನದಿ ಸೇರುತ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸಾಂಕ್ರಾಮಿಕ ರೋಗಗಳಿಗೂ ಆಹ್ವಾನ ನೀಡಿದಂತೆ ಆಗುತ್ತದೆ. ಹಾಗಾಗಿ ಆದಷ್ಟು ಬೇಗನೆ ಕ್ರಿಯಾಯೋಜನೆ ಕಾರ್ಯರೂಪಕ್ಕೆ ತಂದ್ರೆ ತುಂಗೆಯೂ ಉಳಿಯುತ್ತಾಳೆ.
ಅದನ್ನು ನಂಬಿಕೊಂಡಿರುವ ಮಲೆನಾಡಿನ ಜನರು ಸಹ ಉಳಿಯುತ್ತಾರೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.